ಹಲೋ ಎವ್ರಿವನ್, ವೆಲ್ಕಮ್ ಟು ಕಂಟೆಂಟ್ ಕ್ಯಾನ್ವಾಸ್ ಅಂತ ಹೇಳ್ತಾ ಇವತ್ತು ಒಂದು ವೆರೈಟಿ ಆಗಿರೋಂಥ ಬ್ರೆಡ್ ಆಮ್ಲೆಟ್ನ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಕರಗಿದ ಮೇಲೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಒಂದೆರಡು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಿದ್ದೀನಿ. ನೀವು ಇದಕ್ಕೆ ಬೆಣ್ಣೆ ಬದಲು ಎಣ್ಣೆ ಕೂಡ ಹಾಕೋಬೋದು. ಬೆಣ್ಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಬೆಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೀನಿ. ಎಲ್ಲರೂ ಏನು ಮಾಡ್ತಾರೆ ಅಂತ ಅಂದರೆ ಬ್ರೆಡ್ ಆಮ್ಲೆಟ್ಗೆ ಹಸಿ ಆಗಿರೋವಂಥದ್ದನ್ನೇ ಹಾಕ್ತಾರೆ, ಸೊ ತಿನ್ನುವಾಗ ಅದಷ್ಟು ಚೆನ್ನಾಗಿ ಬರಲ್ಲ. ಒಂದ್ಸಲ ನೀವು ಈ ಥರ ಫ್ರೈ ಮಾಡಿಕೊಂಡು ನೋಡಿ. ಸ್ವಲ್ಪ ಏನು ಆ ಟೊಮೆಟೊ ಏನಿದೆ ಸ್ವಲ್ಪ ಸಾಫ್ಟ್ ಬರೋ ತನಕ ಫ್ರೈ ಮಾಡಿದರೆ ಸಾಕು. ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ತಿನ್ನುವಾಗ ನಮಗೆ ಹಸಿ ಹಸಿ ತಿಂತಿದ್ದೀವಿ ಅಂತ ಕೂಡ ಅನಿಸಲ್ಲ. ಸೊ ಇದೊಂದು ಡಿಫ್ರೆಂಟ್ ಆಗಿದೆ, ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು 4 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಆ ಟೊಮೆಟೊ ಏನಿದೆ ಅದು ಸಾಫ್ಟ್ ಬರುತ್ತೆ. ಸೊ ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಏನಂತ ಅಂದರೆ ನಮ್ಗೆ ಎಷ್ಟು ಆಮ್ಲೆಟ್ ಬೇಕೋ ಅಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದನ್ನು ತುಂಬ ಜನಕ್ಕೆ ಮಾಡ್ತಿರೋದ್ರಿಂದ ನಾನು ಒಂದು 6 to 7 ಎಗ್ನ ತೊಗೊಂಡಿದ್ದೀನಿ. ಸೊ ಎಲ್ಲದನ್ನು ತೊಗೊಂಡು ನಮಗೆ ಅದು ಎಲ್ಲೋ ಪಾರ್ಟ್ ಏನಿದೆ ಅದೆಲ್ಲದನ್ನು ನೀಟಾಗಿ ಮಿಕ್ಸ್ ಆಗೋ ಥರ ಈರುಳ್ಳಿ ಟೊಮ್ಯಾಟೊ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ನಾನು ಕೆಲವೊಂದು ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಿದ್ದೀನಿ, ಹಾಗೆಯೇ ಗರಂ ಮಸಾಲ ಪೌಡರ್ನ ಹಾಕ್ತಿದ್ದೀನಿ. ನೀವು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಅಂದರೆ ಏನು ಖಾರ ಪುಡಿ ಕೂಡ ಹಾಕ್ಬೋದು, ಬಟ್ ಚಿಲ್ಲಿ ಫ್ಲೇಕ್ಸ್ ಹಾಕಿದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಒಂದು ತವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಿ ಬ್ರೆಡ್ನ ಎರಡೂ ಕಡೆ ಫ್ರೈ ಮಾಡ್ಕೊಳ್ಳೋಣ. ಬ್ರೆಡ್ನ ಸ್ವಲ್ಪ ಕ್ರಿಸ್ಪಿ ಥರ ಬರೋ ಥರ ಫ್ರೈ ಮಾಡಿಕೊಂಡ್ರೆ ನಮಗೆ ತಿನ್ನುವಾಗ ಬ್ರೆಡ್ ಕೂಡ ಸಾಫ್ಟ್ ಅಂತ ಅನಿಸಿ ನಮಗೆ ಟೇಸ್ಟ್ ಹೋಗೋ ಥರ ಅನಿಸಲ್ಲ. ಸೊ ತಿಂತಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ ಅಂತ ಅನಿಸುತ್ತೆ, ಯಾಕಂದರೆ ಬೆಣ್ಣೆಲಿ ಫ್ರೈ ಮಾಡ್ತಿರೋದ್ರಿಂದ. ಆದಷ್ಟು ಏನು ಎಣ್ಣೆ ಬದಲು ಈ ಬ್ರೆಡ್ಗೆ ಫ್ರೈ ಮಾಡೋದಕ್ಕೆ ಬೆಣ್ಣೆನ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಎರಡೂ ಕಡೆನೂ ಬ್ರೆಡ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಣ್ಣೆ ಬೇಕಿದ್ರೆ ಎಣ್ಣೆನ ಹಾಕೋಬೋದು. ಹಾಕ್ಬಿಟ್ಟು ನಾವೇನು ಈರುಳ್ಳಿ ಟೊಮೆಟೊ ಎಲ್ಲನೂ ಹಾಕಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ತೆಳು ಲೇಯರ್ ಬರೋ ಥರ ಮೊದಲು ತವಾ ಮೇಲೆ ಹಾಕೊಳ್ಳೋಣ. ಸೊ ಇದನ್ನು ಹಾಕ್ಕೊಂಡಾದ್ಮೇಲೆ ಏನಂತ ಅಂದರೆ ಒಂದು ಸ್ವಲ್ಪ ಕೆಳಗಡೆ ಅದು ಆಮ್ಲೆಟ್ ಬೆಂದಿದೆ ಮತ್ತು ಮೇಲೆ ಇನ್ನೂ ಸ್ವಲ್ಪ ಹಸಿ ಇದೆ ಅಂತ ಅಂದಾಗ ನಾವು ಬ್ರೆಡ್ನ ಹಾಕೋಣ. ಯಾಕಂತಂದರೆ ಬ್ರೆಡ್ಗೂ ಅದು ಮೊಟ್ಟೆ ನೀಟಾಗಿ ಹತ್ಕೋಬೇಕಲ್ವ ಅದಕ್ಕೆ. ಸೊ ಬ್ರೆಡ್ನ ಹಾಕ್ಬಿಟ್ಟು ಎರಡೂ ಕಡೆನೂ ಬ್ರೆಡ್ಗೆ ಆಮ್ಲೆಟ್ ಆಗೋ ಥರ ಮಾಡಿ ನೀಟಾಗಿ ಬೇಯಿಸ್ಬಿಟ್ಟು ಅದನ್ನು ಫ್ಲಿಪ್ ಮಾಡಿ. ಮತ್ತೇನಂತ ಅಂದರೆ ನೀವು ಕೆಳಗಡೆ ಹಸಿ ಇದ್ದಾಗಲೇ ನೀವು ಬ್ರೆಡ್ನ ಹಾಕ್ಬಿಟ್ರೆ ನಮಗೆ ಮಡ್ಸಾಕುವಾಗ ತುಂಬ ಹೊತ್ತು ಬೇಯಿಸ್ತೀವಲ್ಲ, ಸೊ ಆವಾಗ ಬ್ರೆಡ್ ಅಷ್ಟು ನೀಟಾಗಿ ಬರಲ್ಲ. ಹಾಗಾಗಿ ಕೆಳಗೆ ಸ್ವಲ್ಪ ಮೊಟ್ಟೆ ಬೇಯಲಿ, ಮೇಲೆ ಸ್ವಲ್ಪ ಹಸಿ ಇದ್ದಾಗ ಬ್ರೆಡ್ನ ಹಾಕಿ ಸೊ ಫ್ಲಿಪ್ ಮಾಡಿಬಿಟ್ಟು ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಂಡ್ರೆ ನಮಗೆ ಕ್ರಿಸ್ಪಿ ಆಗಿರೋವಂಥ ಬ್ರೆಡ್ ಆಮ್ಲೆಟ್ ರೆಡಿ ಆಗುತ್ತೆ. ನೀವು ಇದಕ್ಕೆ ಬೇಕಿದ್ರೆ 2 ಬ್ರೆಡ್ನ ಹಾಕ್ಬಿಟ್ಟು ಮಧ್ಯದಲ್ಲಿ ಚೀಸ್ ಕೂಡ ಹಾಕೋಬೋದು. ಆ ಥರ ಹಾಕಿದ್ರೂ ಚೀಸಿ ಆಮ್ಲೆಟ್ ಥರ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಚೀಸ್ ಯೂಸ್ ಮಾಡೋದಿದ್ರೆ ಬ್ರೆಡ್ಗೆ ಸ್ವಲ್ಪ ಬಟರ್ನ ಕಮ್ಮಿ ಹಾಕೊಳ್ಳಿ. ಸೊ ಈ ಥರ ನೀಟಾಗಿ ಎರಡೂ ಕಡೆ ಫ್ಲಿಪ್ ಮಾಡಿಕೊಂಡು ಬೇಯಿಸ್ಕೊಂಡು ಟ್ರಯಾಂಗಲ್ ಬರೋ ರೀತಿ ನೀವು ಮಡಿಸ್ಬಿಟ್ಟು, ಇಲ್ಲ ಅಂತಂದರೆ ಕಟ್ ಕೂಡ ಮಾಡ್ಕೋಬೋದು. ಸೊ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿ ಆಗಿರುವಂಥ ಬ್ರೆಡ್ ಆಮ್ಲೆಟ್ ರೆಡಿ ಇರುತ್ತೆ. ನೀವು ಇದನ್ನು ಬೇಕಾದರೆ ಸಾಸ್ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಮಕ್ಕಳಿಗೆ ಕೊಡ್ತಿದ್ದೀರಾ ಅಂತ ಅಂದರೆ ನೀವು ಬ್ರೌನ್ ಬ್ರೆಡ್ನ ಕೂಡ ಯೂಸ್ ಮಾಡ್ಬೋದು. ಸೊ ಬ್ರೌನ್ ಬ್ರೆಡ್ ಯೂಶ್ವಲಿ ಮಕ್ಕಳು ಹಾಗೆ ಇಷ್ಟಪಡಲ್ಲ ಅಲ್ವಾ, ಅಂಥವರಿಗೆ ನೀವು ಈ ರೀತಿ ಮಾಡಿಕೊಟ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಮಾರ್ನಿಂಗ್ ನಿಮಗೆ ಸಂಡೇ ಟೈಮ್ ತುಂಬ ಕ್ವಿಕ್ಕಾಗಿ ಯಾವುದಾದ್ರೂ ಬ್ರೇಕ್ಫಾಸ್ಟ್ ಬೇಕು ಅಂತ ಅಂದರೆ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.